ಇದ್ದೇನೆ. ಹಾಯ್ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ ತಾವು? ಖಂಡಿತ ಫ್ರಮ್ ದ ಡೇ ಒನ್ ನೋಡ್ತೀನಿ. ಫ್ರಮ್ 8th ಸೀಸನಿಂದ ನೋಡ್ತಾ ಇದ್ದೀನಿ. ವೆರಿ ನಾನು ತುಂಬ ಫೇವ್ರೆಟ್ ರಿಯಾಲಿಟಿ ಶೋ ಅದು. ಅದು ಈ ಸರಿ ಅಂತೂ ಗಿಲ್ಲಿಯವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಭಾಳ ಚೆನ್ನಾಗಿ ಆಡ್ತಾ ಇದ್ದೀನಿ. ರಿಯಲ್ ಈಸ್ ಪ್ಲೇ ಇಸ್ ರಿಯಲ್. ದರ್ ಇಸ್ ನೋ ಫೇಕ್. ಇನ್ನೋಸೆಂಟ್ ಹುಡುಗ, ಹಳ್ಳಿ ಪ್ರತಿಭೆ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಂದ್ರೆ ಹಳ್ಳಿ ಈ ಶುಡ್ ವಿನ್ ಅಷ್ಟೇ. ಅಂದ್ರೆ ಹಳ್ಳಿ ಹುಡುಗ ಅಂತ ಹೇಳಿನೇ ತಾವೆಲ್ಲ ಇಷ್ಟಪಡ್ತಾ ಇದ್ದೀರಾ? ಇಲ್ಲ, ರಿಯಾಲಿಟಿ ಇಟ್ಸ್ ಅ ರಿಯಾಲಿಟಿ ಶೋ. ಈಸ್ ರಿಯಲ್, ಈಸ್ ನೋ ಫೇಕ್ ಇನ್ ದ್ಯಾಟ್. ವಾಟ್ ಈಸ್ ಶೋಯಿಂಗ್, ದಟ್ಸ್ ಆಲ್. ಓಕೆ. ಅಲ್ಲಿ ಮನೇಲಿ ತುಂಬಾ ಜನ ಇದಾರಲ್ಲ, ಯಾರು ಇಷ್ಟ ಆಗಲ್ವಾ ನಿಮಗೆ? ಅವ್ರನ್ನ ಬಿಟ್ಟರೆ ಅಫ್ಕೋರ್ಸ್ ಅಶ್ವಿನಿ ಅವರು ಇಷ್ಟ ಆಗ್ತಾರೆ. ಬಟ್ ಅಶ್ವಿನಿ ಅವ್ರು ಕಂಪೇರ್ ಮಾಡಿದ್ರೆ ಗಿಲ್ಲಿ ಭಾಳ ಇಷ್ಟ ಆಗ್ತಾರೆ. ಗಿಲ್ಲಿ ಡೈಲಾಗ್ ಬಂದೇ ಬರುತ್ತೆ. ಸೆಲೆಕ್ಟ್ ಆಗಿರೋ 6 ಜನನು ಈಸ್ ವೆರಿ ಗುಡ್. ಐ ಆಮ್ ಟೆಲಿಂಗ್. ಅಂಡ್ ಅಮಾಂಗ್ 6 ಗಿಲ್ಲಿ ಈಸ್ ದ ಬೆಸ್ಟ್. ಓಕೆ. ಗಿಲ್ಲಿ ತನ್ನ ಬಡತನ ಇರೋದನ್ನ ಹೇಳ್ಕೊಂಡೆ ಫೈನಲಿಗೆ ಬಂದಿದ್ದಾನೆ, ಅಥವಾ ಅವನು ಹಳ್ಳಿ ಹುಡುಗ ಅಂತಾನೆ ಬಂದಿದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಾರೆ. ತಾವು ಏನು ಹೇಳ್ತೀರಾ? ಆ ಥರ ಏನಿರಲಿಕ್ಕಿಲ್ಲ ಮೋಸ್ಟ್ಲಿ. ಅವನು ಹೇಳಿಕೆ ನಾವು ಬೇರೆ ರಿಯಾಲಿಟಿ ಶೋನು ಅವನ್ನ ನೋಡಿದ್ದೀನಿ. ಕಾಮಿಡಿ ಕಿಲಾಡಿಗಳು ನೋಡಿದ್ದೀನಿ. ಅವನು ಮತ್ತು ಇದು ಬ್ಯಾಚುಲರ್ಸ್ ಎಲ್ಲ ನೋಡಿದ್ದೀನಿ. ಎಲ್ಲದರಲ್ಲೂ ಈಸ್ ನಾಟ್ ಶೋಯಿಂಗ್ ಎನಿವೇ ದಟ್ ಅವ್ನು ಬಡವ ಅಂತ ಎಲ್ಲೂ ತೋರಿಸ್ತಾ ಇಲ್ಲ. ಹಳ್ಳಿನವ್ರಿಗೆ ಗೊತ್ತಲ್ಲ, ಬಡತನ ಇರುತ್ತೆ, ಸಿರಿತನ ಇರುತ್ತೆ, ದೇ ಆರ್ ದ ಸೇಮ್. ಈಗ ಬಿಗ್ ಬಾಸ್ ಸಂಜೆ ಪ್ರತಿದಿನ ನೋಡ್ತಿರ್ತಾರೆ, ಇನ್ನೊಂದು ವಾರದಲ್ಲಿ ಮುಗ್ದೋಗುತ್ತೆ. ನೆಕ್ಸ್ಟ್ ಟೈಮ್ ಆಗ್ತಾ ಇದೆ. ಆ ಟೈಮ್ ಹೆಂಗೆ ಕವರ್ ಮಾಡೋದು ಅಂತ ಬೇಜಾರಾಗ್ತದೆ. ಮುಂಚೆ ಬೇರೆ ಸೀರಿಯಲ್ಸ್ ನೋಡ್ತಾ ಇದ್ವಿ. ಒನ್ಸ್ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಂದರೆ ವಿ ಸ್ಟಿಕ್ ಆನ್ ಟು ದ ಬಿಗ್ ಬಾಸ್. ಇಟ್ಸ್ ರಿಯಲಿ ವೆರಿ ಬಿಕಾಸ್ ವಿ ಯೂಸ್ ಟು ಸಿ ಸಮ್ ಇಂಗ್ಲೀಷ್ ಇದನ್ನು ನೋಡ್ತಾ ಇದ್ವಿ ನಾವು, ಇಂಗ್ಲೀಷ್ ಸೀರಿಯಲ್. ನಮ್ಮ ಭಾಷೆನಲ್ಲಿ ಆ ಒಂದು ಶೋ ಬಂತು ಅಂದಾಗ ನಿಜವಾಗ್ಲೂ ನಾವು ಅದನ್ನು ನೋಡೋದು ನಿಲ್ಲಿಸ್ಬಿಟ್ವಿ. ಆಯಿತಾ, ನಾವು ಬೇರೆ ಇಂಗ್ಲೀಷ್ನಲ್ಲೂ ನೋಡ್ತಾ ಇದ್ವಿ. ಅದು ಏನು ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಇಟ್ಸ್ ರಿಯಲಿ ಅ ವೆರಿ ನೈಸ್ ಶೋ. ವರ್ಷದಲ್ಲಿ 2 ಸರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಎಸ್, ಇದು ಕಲರ್ಸ್ ಕನ್ನಡಗ ಒಂದು ಬೇಡಿಕೆ. ವರ್ಷದಲ್ಲಿ 2 ಬಾರಿ ಬಿಗ್ ಬಾಸ್ ಬರಬೇಕು ಅಂತ ನಮ್ಮ ಆಸೆ. ಈಗ ಗಿಲ್ಲಿ ಗೆಲ್ಲಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಿಕಾಸ್ ಆಫ್ ಅಶ್ವಿನಿ ಅವ್ರು ಗೆಲ್ಲೋದಕ್ಕೆ ವೋಟಿಂಗನ್ನು ಕೊಂಡುಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸದ್ದು ಮಾಡ್ತಾ ಇರುವಂಥದ್ದು. ತಾವೇನು ಹೇಳ್ತೀರ? ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಇಸ್ ಅ ವೆರಿ ಗುಡ್ ಶೋ. ಆ್ಯಂಡ್ ಎಸ್ಪೆಷಲಿ ಸುದೀಪ್ ಸರ್, ದೇ ಆರ್ ಆಲ್ ವೆರಿ ಗುಡ್ ಇನ್ ದ್ಯಾಟ್. ಅವರು ಆ ಥರ ಎನ್ಕರೇಜ್ ಮಾಡಲಿಕ್ಕಿಲ್ಲ ಅಂತ ನಮ್ಮ ನಂಬಿಕೆ ಅಷ್ಟೇ. ನಾವು ನಂಬೋದಿಲ್ಲ ಅದರಲ್ಲಿ. ಖಂಡಿತ ಗಿಲ್ಲಿ ಆಲ್ ದ ಬೆಸ್ಟ್ ಮಗನೇ, ಗೆದ್ಕೊಂಡು ಖಂಡಿತ ಬರಬೇಕು ನೀನು.